ರಾಜಕಾರಣದಲ್ಲಿ ವಾಗ್ಯುದ್ಧ, ಏಟು, ತಿರುಗೇಟು, ಕಾವನ್ ಇದು ಕೇವಲ ರಾಜಕೀಯವಾಗಿರಬೇಕೇ ಹೊರತು ವೈಯಕ್ತಿಕ ತೇಜೋ ವಧೆಗಿಳಿಬಾರದು. ಆದರೆ ಮಾಜಿ ಸಂಸದ ಪ್ರತಾಪ್ ಸಿಂಹ, ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮಧ್ಯೆ ವೈಯಕ್ತಿಕ ಸಮರ ತೀರಾ ಕೆಳಮಟ್ಟಕ್ಕೆ ಕೀಳುಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ ಇಬ್ರು ತಮ್ಮ ತಂದೆ ತಾಯಿಗಳ ಚಾರಿತ್ರ್ಯವನ್ನೇ ಹರಣ ಮಾಡುವಷ್ಟರ ಮಟ್ಟಿಗೆ ಕೀಳು ಮಟ್ಟದ ಜಟಾಪಟಿಯಲ್ಲಿ ತೊಡಗಿದ್ದಾರೆ. ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮಪ್ಪಂಗೆ ಮಾತ್ರ ಹುಟ್ಟಿರೋದಪ್ಪ. ಗುರು, ನೀನು ತ್ರಿಪುರ ಸುಂದರನಾ ಏನು? ನಿಮ್ಮ ತಂದೆ ತಾಯಿ ಒಳ್ಳೆಯವ್ರ ಗುರು. ಅವ್ರು ಮಾಡಿದ್ದೊಂದೇ ತಪ್ಪು ನಿನಗೆ ಜನ್ಮ ಕೊಟ್ಟಿದ್ರು. ರಾಜಕೀಯದಲ್ಲಿ ಏಟು, ಎದುರೇಟು, ದಾಳಿ, ವಾಗ್ದಾಳಿ ಇದೆಲ್ಲ ಸರ್ವೇ ಸಾಮಾನ್ಯ. ರಾಜಕೀಯವಾಗಿ ಕಾಲೆಳೆಯೋದು, ಖಂಡಿಸೋದು, ಆಕ್ಷೇಪ ವ್ಯಕ್ತಪಡಿಸೋದು ಮಾಮೂಲಿ. ಆದ್ರೆ ಆರ್ಎಸ್ಎಸ್ ವಿಚಾರವಾಗಿ ಶುರುವಾದ ಮಾಜಿ ಸಂಸದ ಪ್ರತಾಪ್ ಸಿಂಹ, ಶಾಸಕ ಪ್ರದೀಪ್ ಈಶ್ವರ್ ನಡುವಿನ ವಾಗ್ಯುದ್ಧ ಕೀಳು ಮಟ್ಟಕ್ಕೆ ಹೋಗಿದೆ. ಪ್ರತಾಪ್ ಸಿಂಹ, ಪ್ರದೀಪ್ ಈಶ್ವರ್ ಮಧ್ಯೆ ಅತಿರೇಕದ ಸಮರ. ಮಾಜಿ ಸಂಸದ ಕೈ ಶಾಸಕನ ವೈಯಕ್ತಿಕ ತೇಜೋವಧೆ ಕದನ. ಆರ್ಎಸ್ಎಸ್ಗೆ ನಿರ್ಬಂಧ ವಿಧಿಸಿರುವ ವಿಚಾರಕ್ಕೆ ಶುರುವಾದ ಮಾಜಿ ಸಂಸದ, ಹಾಲಿ ಶಾಸಕರ ನಡುವಿನ ಮಾತಿನ ಸಮರ ತಾರಕಕ್ಕೇರಿದೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಅತ್ಯಂತ ಕೀಳು ಮಟ್ಟದಲ್ಲಿ ಒಬ್ಬರಿಗೊಬ್ಬರು ನಿಂದಿಸುತ್ತಾ ವಾಗ್ಯುದ್ಧದಲ್ಲಿ ತೊಡಗಿದ್ದಾರೆ. ಕತ್ತಲಲ್ಲಿ ಕಾಣಲ್ಲ, ಬೆಳಕಲ್ಲಿ ಹೊಳೆಯಲ್ಲ ಎಂದಿದ್ದ ಪ್ರತಾಪ್ ಸಿಂಹಗೆ ಕತ್ತಲಲ್ಲಿ ನನ್ನನ್ನ ಯಾಕೆ ಹುಡುಕ್ತೀಯಾ ಅಂತ ಪ್ರದೀಪ್ ಈಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ಪ್ರದೀಪ್ ಈಶ್ವರ, ನೀನು ಕತ್ತಲಲ್ಲಿ ಕಾಣಲ್ಲ, ಬೆಳಕಲ್ಲಿ ಹೊಳೆಯಲ್ಲ. ನೀನು ಚಿಕ್ಕಬಳ್ಳಾಪುರದ ಗೌಡ್ರುಗಳು ಸುಧಾಕರ್ ಅವ್ರ ಬಗ್ಗೆ ಒಂದು ಸಣ್ಣ ಮುನಿಸಿಂದಾಗೆ ನಿನ್ನಂಥ ಒಬ್ಬನ್ನ ತಲೆಕೆಟ್ಟವನ್ನ ಗೆಲ್ಲಿಸಿದೀವಿ ಅಂತ ಅವ್ರಿಗೆ ಅರಿವಾಗಿದೆ. ನೆಕ್ಸ್ಟ್ ಟೈಮ್ ಗೌಡ್ರು ಬಲಿಜರು ಎಲ್ಲ ಸೇರಿ ನಿನ್ನ ಬಡದೋಡಿಸ್ತಾರೆ, ಬಿಡು. ನೆನ್ನೆ ಹೇಳ್ದ ಕತ್ಲಲ್ಲಿ ಅವ್ನು ಕಾಣಿಸಲ್ಲ ಅಂತೆ. ನಾನು ಹೇಳ್ದೆ ಕತ್ಲಲ್ಲಿ ನನ್ನನ್ನು ಯಾಕೆ ಹುಡುಕ್ತೀಯ ಗುರು ಅಂದೆ. ನಾನು ಹಂಗಲ್ಲ ಅಂದೆ. ನಮ್ಮನ್ನೂ ಹುಡುಕೋ ಅಷ್ಟು ಬರ ಬಂದಿದ್ಯಾ ಅಂದೆ. ನಿನಗೆ ನಾವು ಬೇಕಾದ್ವಾ ಅಂದೆ. ಇದು ಅಸಭ್ಯನ? ಮುಳ್ಳು ಹಂದಿ ಮುಖದವನೇ ಎಂದ ಸಿಂಹಗೆ ಈಶ್ವರ್ ತಿರುಗೇಟು. ನಿನ್ನೆ ಪ್ರದೀಪ್ ಈಶ್ವರ್ ತಮ್ಮ ತಾಯಿಗೆ ಅಪಮಾನ ಮಾಡಿದ್ದಾರೆ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೀನಾಮಾನವಾಗಿ ಮಾತನಾಡಿದ್ರು. ಮುಳ್ಳು ಹಂದಿ ಮುಖದವನೇ ಎನ್ನುತ್ತಾ ಕಟುವಾಗಿ ಟೀಕಿಸಿದ್ರು. ಇದಕ್ಕೆ ಕೌಂಟರ್ ಕೊಟ್ಟಿರೋ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್, ಮುಳ್ಳು ಹಂದಿ ಫೀಚರ್ ನಿನಗಿರೋದು ಅಂತ ಗುಡುಗಿದ್ದಾರೆ. ಹಿಂದೆ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ ನೋಡು. ಪ್ರದೀಪ್ ಈಶ್ವರ, ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮಪ್ಪಂಗೆ ಮಾತ್ರ ಹುಟ್ಟಿರೋದಪ್ಪ. ಇನ್ಯಾರು ವಾರಸ್ದಾರ ಅದಕ್ಕೆ ಬರಲ್ಲ, ಆಸ್ತಿ ಕೇಳಕ್ಕೆ ಬರಲ್ಲ. ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು, ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು. ಅದೇನೋ ಮುಳ್ಳಂದಿ ಅಂತ ಮಾತಾಡಿದ್ರು. ನನ್ನ ಹೇರ್ ಸ್ಟೈಲ್ ನೋಡು ಮಗ, ನೆನ್ನೆ ಪ್ರೆಸ್ ಮೀಟ್ ನಿನ್ನ ಹೇರ್ ಸ್ಟೈಲ್ ನೋಡು. ಈ ಕಡೆ ಸ್ಪೈಕ್ಸ್ ಹೋಗಿರುತ್ತಲ್ಲ ನಿನ್ನ ಕೂದಲು. ಮುಳ್ಳಂದಿ ಫೀಚರ್ಸ್ ಹೇಳ್ತೀನಿ ಕೇಳಿಸ್ಕೊ. ಹಂಗೆ ಎದ್ದು ಬಂದು ಪ್ರೆಸ್ ಮೀಟ್ ಮಾಡೋದು. ಮುಳ್ಳಂದಿ ಫೀಚರು ಆ ಕೂದಲು ಒಂದು ಈ ಕಡೆ ಒಂದು ಈ ಕಡೆ, ಇವೆಲ್ಲ ಮುಳ್ಳಂದಿ ಫೀಚರ್ಸ್ ಮಗ. ನಾನು ಬಯಾಲಜಿ ಲೆಕ್ಚರರ್, ಅದಕ್ಕೆ ಹೇಳ್ತಾ ಇದ್ದೆ. ತಂದೆ ತಾಯಿಯ ಬಗ್ಗೆ ತೀರಾ ಕೀಳು ಮಟ್ಟದಲ್ಲಿ ವಾಕ್ಸಮರ. ಉತ್ತಮ ರಾಜಕಾರಣಿ ಆಗ್ಬೇಕು ಅಂದ್ರೆ ಭಾಷೆ ಮೇಲೆ ಹಿಡಿತಾ ಇರಬೇಕು, ನಾಲಿಗೆ ಕಂಟ್ರೋಲ್ ತಪ್ಪಬಾರದು. ಆದ್ರೆ ಇಬ್ಬರು ರಾಜಕೀಯ ನಾಯಕರ ನಾಲಿಗೆ ಕಂಟ್ರೋಲ್ ತಪ್ಪಿದೆ. ಅದಕ್ಕೆ ಈ ರೀತಿಯ ಕೀಳು ಮಟ್ಟದ ವೈಯಕ್ತಿಕ ತೇಜೋವಧೆ ನಡೆದು ಹೋಗಿದೆ. ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀನು ಭಾಳ ಸುಂದರವಾಗಿ ಹುಟ್ಟುತ್ತಾ ಇದ್ದೇನೆ. ನಮ್ಮಪ್ಪ ಅಲ್ಲೇನಾದರೂ ಆ ಊರಿಗೆ ಬಂದಿದ್ರೆ ಪ್ರದೀಪ್ ಈಶ್ವರ್ ಚೆನ್ನಾಗಿ ಹುಟ್ಟಿದ್ದ. ಗುರು, ನೀನು ತ್ರಿಪುರ ಸುಂದರನಾ ಏನು? ನಿಮ್ಮ ತಂದೆ ತಾಯಿ ಒಳ್ಳೆಯವ್ರ ಗುರು. ಅವ್ರು ಮಾಡಿದ್ದೊಂದೇ ತಪ್ಪು ನಿನಗೆ ಜನ್ಮ ಕೊಟ್ಟಿದ್ದು. ಏಕವಚನದಲ್ಲಿ ವಾಗ್ದಾಳಿ, ಮಗನೇ ಎನ್ನುತ್ತಾ ಮಾತಿನ ದಾಳಿ.
ಪ್ರತಾಪ್ ಪ್ರದೀಪ್ ಮಧ್ಯೆ ಏಕವಚನದಲ್ಲೇ ಜಟಾಪಟಿ ನಡೆದು ಹೋಗಿದೆ. ಅಲ್ಲದೆ ತಮ್ಮ ತಾಯಿ ಬಗ್ಗೆ ಪ್ರತಾಪ್ ಸಿಂಹ ಅವಹೇಳನಕಾರಿ ಮಾತುಗಳನ್ನಾಡಿದ್ದಾರೆ ಅಂತ ಆರೋಪಿಸಿದ್ದು, ಪ್ರತಾಪ್ ತಮ್ಮ ತಾಯಿಯ ಕ್ಷಮೆ ಕೇಳಬೇಕು ಅಂತ ಪ್ರದೀಪ್ ಆಗ್ರಹಿಸಿದ್ದಾರೆ. ಇನ್ನೊಂದು ಸಾರಿ ವೈಯಕ್ತಿಕವಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಮಗನೇ. ಇದನ್ನು ನಿನಗೆ ವಾರ್ನಿಂಗ್ ಕೊಟ್ಟು ಹೇಳ್ತಾ ಇದ್ದೀನಿ. ನನ್ನ ತಾಯಿಗೆ ನೀನು ಕ್ಷಮೆ ಕೇಳು. ನನ್ನ ತಾಯಿ ಎಲ್ಲೋ ಸ್ವರ್ಗದಲ್ಲಿದ್ದಾರೆ, ನೀನು ಅಲ್ಲಿಗೆ ಹೋಗಿ ಕ್ಷಮೆ ಕೇಳಬೇಡ. ಯಾಕೆಂದರೆ ನಿನ್ನಂಥವ್ರು ನರಕಕ್ಕೆ ಹೋಗೋದು, ಸ್ವರ್ಗಕ್ಕೆಲ್ಲ ಹೋಗಲ್ಲ. ಅದ್ರ ಬದಲು ನಿನ್ನ ಮನೆಯಿಂದ ಆಚೆ ಬಂದರೆ ಚಾಮುಂಡಿ ಬೆಟ್ಟ ಕಾಣಿಸುತ್ತೆ, ಆ ಚಾಮುಂಡಿ ತಾಯಿಗೆ ಕ್ಷಮೆ ಕೇಳು. ಯಾಕೆಂದರೆ ನನ್ನ ತಾಯಿ ಚಾಮುಂಡಿ ತಾಯಿ ಅಷ್ಟೇ ಶ್ರೇಷ್ಠಳು. ಇಲ್ಲ ನಿನಗೆ ಆಚೆ ಬರೋಕ್ಕಾಗಲಿಲ್ಲ ಅಂದರೆ ಮನೆಯಲ್ಲಿ ಸೀತಾದೇವಿ ಫೋಟೋ ಇದ್ದರೆ ಸೀತಾಮಾತೆಗೆ ಕ್ಷಮೆ ಕೇಳು. ಯಾಕೆ ಅಂದರೆ ಸೀತಾದೇವಿಯಷ್ಟೇ ನನ್ನ ತಾಯಿ ಶ್ರೇಷ್ಠಳು ಅಂತ. ರಾಜಕೀಯ ನಾಯಕರು ಅಂದ್ರೆ ಜನಸಾಮಾನ್ಯರಿಗೆ ಮಾದರಿಯಾಗಿರಬೇಕು. ಇವರೇ ಸಾಮಾನ್ಯ ಜನರಿಗಿಂತ ತುಚ್ಛವಾಗಿ ಬೈದಾಡಿಕೊಳ್ಳುತ್ತಾ ಹೋಗೋದನ್ನ ನೋಡಿದ್ರೆ ನಮ್ಮ ರಾಜ್ಯದ ರಾಜಕೀಯ ಯಾವ ಮಟ್ಟಕ್ಕೆ ಇಳಿದಿದೆ ಮತದಾರರೇ ನೀವೇ ಯೋಚಿಸಿ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.